ಶರತ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಗೃಹಿಣಿಯರ ಟೆನ್ಷನ್ ಅರ್ಧ ಟೆನ್ಷನ್ ಏನು ಪೂರ್ತಿ ಟೆನ್ಷನ್ ನ ಕಡಿಮೆ ಮಾಡಕ್ಕೆ, ಹಾಗೆ ನಮ್ಮ ಬ್ಯಾಚುಲರ್ ನ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡೋದಕ್ಕೆ, ಅವರ ಹಸಿವು ನೀಗಿಸೋದಕ್ಕೆ ಒಂದು ಸೂಪರ್ ಈಸಿ ಟೇಸ್ಟಿ ರೆಸಿಪಿನ ತಗೊಂಡ್ಬಂದಿದ್ದೀನಿ. ತಡ ಯಾಕೆ ಇವತ್ತಿನ ಸಂಚಿಕೆನ ಪ್ರಾರಂಭ ಮಾಡೋಣ. ನೀವ್ ನೋಡ್ತಾ ಇದ್ದೀರಾ ಸನುದಿಯ ಪ್ರೆಸೆನ್ಸ್ ಅಡುಗೆ ಮನೆ, ಕೋ-ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ಫ್ ಪಾರ್ಟ್ನರ್. ಬೋರೋಸಿಲ್ ತರುತ್ತೆ ನಿಮ್ಮ ಅಡುಗೆಯ ಪಯಣದ ಪ್ರತಿಯೊಂದು ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ, ಪವರ್ಡ್ ಬೈ ಎಸ್ಎಸ್ಪಿ ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸು. ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ನಮ್ಮ ಅಡುಗೆ ಮನೆಯಲ್ಲಿ ಬಳಸಿದಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ನಮ್ಮ ಬ್ಯೂಟಿಫುಲ್ ಬ್ಯಾಚುಲರ್ಸ್ ಅಂತಾನೆ ಒಂದು ಬ್ಯೂಟಿಫುಲ್ ರೆಸಿಪಿಯನ್ನ ತಗೊಂಡು ಬರ್ತಾ ಇದ್ದಾರೆ ನಮ್ಮ ರಘುಸ್ ಕಿಚನ್ಸ್ ನ ಶೆಫ್ ರಘು ಸರ್. ಸೊ ಪ್ಲೀಸ್ ವೆಲ್ಕಮ್ ರಘು. ಎಲ್ಲೋಗ್ಬಿಟ್ಟಿದ್ರಿ? ಸ್ವಲ್ಪ ಕೆಲಸಗಳ ನಿಮಿತ್ತ ಊರಿಗೆ ಹೋಗಿದ್ದೆ. ಆದ್ರೂ ನಿಮ್ನೆಲ್ಲ ತುಂಬಾ ಜನ ಕೇಳಿದ್ರು. ಲಾಸ್ಟ್ ಟೈಮ್ ಪೆಪ್ಪರ್ ಚಿಕನ್ ಮಾಡಿದ್ದಂತೂ ಜನ ಇಷ್ಟಪಟ್ಟು ಮನೆಯಲ್ಲೆಲ್ಲ ಮಾಡ್ಕೊಂಡು ಸಖತ್ತಾಗಿದೆ ಅಂದ್ರು. ಹೌದಾ? ತುಂಬಾ ಖುಷಿ ಆಯ್ತು. ಸೂಪರ್, ವೆಲ್ಕಮ್ ಟು ಅಡುಗೆ ಮನೆ ಅಗೇನ್. ಥ್ಯಾಂಕ್ ಯು. ಸೊ ನಮಗೋಸ್ಕರ ಏನ್ ಮಾಡ್ತಿದ್ದೀರಾ ಇವತ್ತು ಸ್ಪೆಷಲ್ ರೆಸಿಪಿ? ಮೇಡಮ್, ಇವತ್ತು ಈ ಅಡುಗೆ ಮನೆಯ ಮಹಾರಾಣಿಗೆ ಒಂದು ಫುಲ್ ಕೋಳಿ, ಉಂಡೆ ಕೋಳಿಯ ಚಿಕನ್ ರೋಸ್ಟ್. ಹೌದಾ? ಹೌದು. ನನ್ಗೆ ಆಕ್ಚುಲಿ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತ. ಏನ್ ಬೇಕು? ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡ್ಬಿಡುದೆ. ಫಸ್ಟ್ ಚಿಕನ್ ಮ್ಯಾರಿನೇಷನ್ ಮಾಡಬೇಕು. Okay. ಆ ಪ್ರೊಸೆಸ್ ಶುರು ಮಾಡೋಣ. ಫಸ್ಟ್ ಚಿಕನ್ ನೋಡಿ, ಭರ್ಜರಿ ಆಗಿರೋ ಚಿಕನ್ ತಗೊಂಡಿದ್ದೀನಿ. ಓಕೆನಾ? ಇದಕ್ಕೀಗ ಸ್ವಲ್ಪ ಎಲ್ಲ ಸ್ವಲ್ಪ ಲೈನ್ ಹಾಕಿದೀವಿ, ಕುಯ್ಕೊಂಡ್ ಬಂದಿದ್ದೀನಿ. ಅಣ್ಣ ಯಾಕಂದ್ರೆ ಬೇಡಣ್ಣ, ಪಾಪ ಕೋಳಿಗೆ ತೊಡೆ ಎಲ್ಲ ನೋವು ಬರಲ್ವಾ ಅಣ್ಣ? ಏನು ಆಗಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು, ಓಕೆ, ಸ್ವಲ್ಪ ಅರಿಶಿನ. ಅಣ್ಣ ನಮ್ಗೆ ಚಿಕ್ಕ ವಯಸ್ಸಲ್ಲಿ ನಿಮ್ ಮಕ್ಳನ್ನ ಕಾಲ್ ಮೇಲೆ ದಬಾಕೊಂಡು ಕಸ 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 ಅಂತ ಮಸಾಜ್ ಮಾಡೋರು. ಮಸಾಜ್ ಒಮ್ಮೆ ಕೋಳಿ ನೋಡ್ರಿ ನಂಗೆ ಅದೇ ನೆನಪಾಗುತ್ತೆ ಅಣ್ಣ. ಈಗ ಹಂಗೆ ಮಸಾಜ್ ಮಾಡ್ಬೇಕು ಇದು ಕೂಡ. ಹೌದಾ? ಹಂಗ್ ಮಾಡಿದ್ರೆ ಚೆನ್ನಾಗಿ ಬರೋದು. ಸೂಪರ್ ಸೂಪರ್, ಮಾಡಿ ಮಾಡಿ. ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ನಿಂಬೆಹಣ್ಣು. ಓಕೆ, ಸ್ವಲ್ಪ ಇದಕ್ಕೆಲ್ಲ ಸವರ್ಕೋಬೇಕು. ವಾವ್, ಅದೇ ಮಗುಗೆ ಆಯಿಲ್ ಮಸಾಜ್ ಮಾಡ್ತಾರಲ್ಲ, ಕೋಳಿಗೆ ಮಸಾಜ್ ಮಾಡ್ತಾವ್ರೆ. ಇದನ್ನೀಗ ಒಂದು 10 ರಿಂದ 15 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಈಗ ನೆಕ್ಸ್ಟ್ ಸಿಂಪಲ್ ಮೆಥಡ್. ಇದಕ್ಕೆ ಗಟ್ಟಿ ಮೊಸರು ಒಂದು 3 ಚಮಚ ಹಾಕ್ತೀನಿ. ಅಚ್ಚ ಖಾರದ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು. ಓಕೆ, ಒಳ್ಳೆ ಕಲರ್ ಬರುತ್ತೆ. ಇದು ಬಂದು ಖಾರ ಕಮ್ಮಿ ಇರುತ್ತೆ, ಒಂದು 2 ರಿಂದ 3 ಚಮಚ ಹಾಕ್ಬಹುದು. ಕಲರ್ ಇರುತ್ತೆ, ಖಾರ ಕಮ್ಮಿ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಲ್ಲ, ಅದಕ್ಕೆ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೊಂದು ಒಂದು 1/4 ಚಮಚ ಸಾಕು. ಆಲ್ರೆಡಿ ಚಿಕನ್ಗೆ ಹಾಕಿದ್ದೀವಿ. ಗರಂ ಮಸಾಲೆ ಒಂದು ಅರ್ಧ. ಓಕೆ. ಧನಿಯಾ 1 ಸ್ಪೂನು ಧನಿಯಾ. ಓಕೆ. ಜೀರಿಗೆ ಒಂದು ಅರ್ಧ ಸ್ಪೂನು. ಒಂದು 1/4 ಚಮಚ ಅರಿಶಿನ. ಚಾಟ್ ಮಸಾಲ, ಇದು ಒಳ್ಳೆ ರುಚಿ ಕೊಡುತ್ತೆ. ಇದು ಇದೊಂದು ಅರ್ಧ ಚಮಚ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು 1 ಸ್ಪೂನು. ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೇಥಿ. ಅರ್ಧ ನಿಂಬೆಹಣ್ಣು ಚಿಕನ್ ಹಾಕಿದೀವಿ, ಇನ್ನು ಅರ್ಧ ಇಲ್ಲಿ. ಮಿಷಿನಲ್ಲೂ ಹಂಗೆ ಸ್ಕ್ವೀಸ್ ಮಾಡಲ್ಲ ನಿಂಬೆಹಣ್ಣ. ಅಣ್ಣ ಇರೋ ಬರೋ ತಾಕತ್ತೆಲ್ಲ ಹಾಕ್ಬಿಟ್ಟು ಸ್ಕ್ವೀಸ್ ಮಾಡ್ತಾ ಇದಾರೆ. ಸ್ವಲ್ಪ ಎಣ್ಣೆ ತಗೊಂಡ್ಬನ್ನಿ. ಸೂಪರ್. ಇವತ್ತು ನಮ್ಮ ಕಿಚನ್ ಅಲ್ಲಿ ನಾವು ಬೆಳೆಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಕ್ಲಾ? ಎಷ್ಟು ಹಾಕ್ಬೋದು? ಚೂರು. ಸಾಕಾಗುತ್ತೆ. ಎಸ್. ಈಗ ಮಸಾಲ ರೆಡಿ ಆಯ್ತು. ಓಕೆ, ಈಗ ಇದನ್ನ ಸ್ವಲ್ಪ ಚಿಕನ್ನಿಗೆ ಮ್ಯಾರಿನೇಷನ್ ಮಾಡೋಣ. ಮ್ಯಾರಿನೇಷನ್. ವಾವ್, ಪ್ರೀತಿಯಿಂದ ಸೋರೋಣ. ನೋಡಿ, ಇದಕ್ಕೆ ಸ್ವಲ್ಪ ಮಸಾಲೆ ಇಟ್ಕೋಬೇಕು. ನಿಮ್ಮ ಹೆಂಡತಿಯವ್ರು ಏನಂದ್ರು ಸರ್ ಅವ್ರ ಬಗ್ಗೆ ಎಲ್ಲ? ನಾಯನವ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಅಂತೆಲ್ಲ ಅಂದ್ರ? ಏನ್ ಅವ್ರ ಹೆಸರು? ಸುಮಾ. ಕರೆಕ್ಟ್, ನೆನ್ಪಿಟ್ಕೊಂಡಿದೀನಿ ನೋಡಿ. ಇಷ್ಟಪಟ್ರು, ಸುಮಾ ಇಷ್ಟಪಟ್ರು. ಬಟ್ ಮಗ ಕಾರ್ತಿಕೇಯ ನನ್ನ ಹೆಸರು ಹೇಳಿಲ್ಲ. ನೀವು ಯಾಕಂತ ಬಿಟ್ಟು ಬೇಜಮ್ಮ ಹೇಳ್ಬೇಕಿತ್ತು. ನೀವು ಹೇಳಿದೀನಿ ಕಣೋ, ಅದು ಮಿಸ್ ಆಗ್ಬಿಟ್ಟಿದೆ ಎಲ್ಲೋ ಅಂತ. ಈಗ ಒಂದು ಸ್ಟೀಮ್ ಮಾಡ್ಬೇಕು. ಇಡ್ಲಿ ಕುಕ್ಕರ್ ಇಟ್ಬಿಟ್ಟು ಮಂಡೆ ಗ್ಯಾಸ್ ಹಚ್ಚೋಣ. ಸ್ವಲ್ಪ ಸಾಕು. ಓಕೆ, ನೋಡಿ ಕೋಳಿ ಮಸಾಲೆ ಎಲ್ಲ ರೆಡಿ ಆಗಿದೆ. ಇದನ್ನು ಅಣ್ಣ ಆ ಕೋಳಿಗೆ ಒಂದು ರಿಕ್ವೆಸ್ಟ್ ಮಾಡಿ ಅಣ್ಣ, ಬೇಗ ಬೇಯಿ ಮಾರ ಪ್ಲೀಸ್ ಅಂತ. ಅಣ್ಣ ಬೇಗ ಬೇಯಿ ಮಾರ, ಇವ್ರು ಕಾಯ್ತಾ ಇದಾರೆ, ತಿನ್ನಕ್ಕೆ ಕಾಯ್ತಾ ಇದಾರೆ. ಚೆನ್ನಾಗಿ ಬೆಂದು ರುಚಿಯಾಗಿ ಅವ್ರ ಬಾಯಿಗೆ ಹೋಗು. ಮುಚ್ಚಳ ಇಟ್ಬಿಡಿ. ಮುಚ್ಚಳ ಇಟ್ಟು ಬಿಡಲೆ.
ಮೇಡಮ್ ಈಗ ಗ್ಯಾಸ್ ಹಚ್ಚಿದೀವಿ, ಒಂದು 15ರಿಂದ 20 ನಿಮಿಷ ಮೀಡಿಯಂ ಗ್ಯಾಸ್ ಅಲ್ಲಿ ಆ ಸ್ಟೀಮ್ ಅಲ್ಲೇ ಬೇಯ್ಬೇಕು. ಬೆಂದ ಮೇಲೆ ಇನ್ನೊಂದು ಕೆಲಸ ಇದೆ, ತಡ್ಕ ಕೊಡೋದಿದೆ. ಅದು ಕೊಟ್ಬಿಟ್ರೆ ತಡ್ಕೊಂಡ್ ಕೊಡ್ಬೇಕಾ? ತಡ್ಕ ಕೊಡ್ಬೇಕು. ಸ್ವಲ್ಪ ಒಂದು ಮಸಾಲೆ ಎಲ್ಲ ಅದು ಇನ್ನೊಂಚೂರು ಹಿಡಿಸ್ಬೇಕು. ಯಾಕಂದ್ರೆ ಇಷ್ಟಕ್ಕೆ ಸಿಂಪಲ್ ಇದು. ಎಕ್ಸ್ಟ್ರಾ ಆರ್ಡಿನರಿ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ಗೆ ಅಷ್ಟೇ ಮಾಡ್ಬೇಕು. ಆ ಪರ್ಸನ್ ನೀವಿದ್ದೀರಾ. ನನ್ನನ್ನು ಹೆಂಗ್ ನೀವು ಟ್ರೀಟ್ ಮಾಡ್ತಿದ್ದೀರಾ ಅಂತಂದ್ರೆ ನಾನೇನೋ ಕ್ವೀನ್ ಎಲಿಜಿಬೆತ್ ತರ ಟ್ರೀಟ್ ಮಾಡ್ತಾ ಇದ್ದೀರಾ ನೀವು ನನ್ನ. ಖಂಡಿತ ನೀವು ಅಡಿಗೆ ಮನೆ ಮಾರಾಣಿ ಅಲ್ವಾ ನೀವು. ಇದು ಚಿಕನ್ ಬೇಯ್ತಾ ಇರ್ಲಿ ಸ್ಟೀಮಲ್ಲಿ. ನೋಡೋಣ, ಸುಮಾರು ಹೊತ್ತು ಆಯ್ತು, ಈಗ ಒಂದು 15-20 ನಿಮಿಷದಿಂದ ಕಾಯ್ತಾ ಇದ್ದೀವಿ ಕಣ್ ಬಿಟ್ಕೊಂಡು. ಒಂದು ರೇಂಜಿಗೆ ಆಗಿದೆ ಅಂದ್ಕೊಂಡಿದ್ದೀನಿ. ಮೊದಲ ಐತಿ ನೋಡೋಣ. ಓ ಮೈ ಗಾಡ್, ಅಬ್ಬಾ ನೋಡಿ ಇದೆಲ್ಲ ಬಿಟ್ಕೊಂಡಿದೆ ಸ್ವಲ್ಪ. ಆಲ್ಮೋಸ್ಟ್ ಒಂದು 80% ಬಾಯ್ಲ್ ಆಯ್ತು ಇದು. ಇನ್ನೊಂಚೂರು ನಾವೊಂದು ಸ್ಪೆಷಲ್ ಅಡುಗೆ ಮನೆ ಸ್ಪೆಷಲ್ ಒಗ್ಗರಣೆ ಹಾಕ್ಬೇಕು, ಒಂಚೂರು ತಡ್ಕ. ಇದಕ್ಕೂ ಒಗ್ಗರಣೆ ಹಾಕ್ಬಿಟ್ಟು ನಾನು ಕೊಡ್ತೀನಿ, ತಿಂದ್ಬಿಟ್ಟು ಹೇಳಬೇಕು ನಿಮ್ಮ ಡೈಲಾಗ್. ಆಮೇಲೆ ಸಿಂಪಲ್ ಸ್ಟೆಪ್ಪು, ನಿಮ್ಮ ಥರನೇ ಇರುವ ಬೆಣ್ಣೆಯನ್ನು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಒಂದು 5ರಿಂದ 6 ಕ್ಯೂಬ್ ಸ್ವಲ್ಪ ಕರಗಲಿ. ಅದಷ್ಟೇ ಬೇಕಾದ್ರೆ ಹೆಲ್ತ್ ಕಾನ್ಶಿಯಸ್ ಇರೋರು, ನಮಗೆ ಆಯಿಲು ಬೆಣ್ಣೆ ಏನು ಬೇಡ ಅನ್ನೋರು ಅದನ್ನೇ ತಿನ್ಬೋದು. ಬಟ್ ಇನ್ನೂ ಒಂಚೂರು ಬಾಯಿಗೆ ರುಚಿ ಇನ್ನೂ ಸಖತ್ತಾಗಿರ್ಬೇಕು, ಮಸಾಲೆ ಎಲ್ಲ ಒಂಚೂರು ಸ್ಟ್ರಾಂಗ್ ಬೇಕು ನಿಮ್ಮ ಥರದವ್ರು ಅಂಥವ್ರಿಗೆ ಒಂಚೂರು ಇದನ್ನ ಹೇಳ್ಕೊಡ್ತಾ ಇರೋದು. ಸಖತ್ತಾಗಿರುತ್ತೆ ನೋಡಿ. ಇದೆಲ್ಲ ಕರಗಿದೆ. ಇದೇ ಸಮಯಕ್ಕೆ ಅವಾಗ ಇಟ್ಕೊಂಡಿದ್ದಲ್ಲ ಮಸಾಲೆ, ಸ್ವಲ್ಪ ಮಸಾಲೆ ನೋಡಿ. ಮಸಾಲೆ ಸ್ವಲ್ಪ ರೆಡಿ ಆಯ್ತು. ಆಯಿಲ್ ಎಲ್ಲ ಮೇಲ್ ಬಂದಿದೆ ನೋಡಿ. ಈ ತರ ಆಯಿಲ್ ನಾವು ಬೆಣ್ಣೆ ಹಾಕಿದೀವಿ, ಚೂರು ಮೇಲ್ ಬಂದ್ರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಸೆಟ್ ಆಯ್ತು ಅದು ಅಂತ ಅರ್ಥ. ಓಕೆನಾ? ಬನ್ನಿ, ಇದನ್ನು ಚಿಕನ್ ಎತ್ತಬೇಕು, ನೀವು ಸಪೋರ್ಟ್ ಮಾಡ್ಬೇಕು ಸ್ವಲ್ಪ. ಇದಾಗ್ಬೋದಾ? ಕೊಡಿ ತಗೊಳ್ಳಿ. ಇದರಲ್ಲಿರೋ ಸ್ವಲ್ಪ ನೀರು ಹಾಕೊಳ್ಳೋಣ. ಮಸಾಲೆ ಚೂರು ಮಸಾಲೆ ಇದೆ, ಎಲ್ಲ ಅದಕ್ಕೆ ಕುಡ್ಕೋಬೇಕು. ಚೂರು ಹಿಂಗೆ ಮುಚ್ಚಿ ಹಂಗೆ ಒಂದ್ ಗ್ಲಾಸ್ ನೀರು ಕುಡ್ಕೊ ಬಂದ್ಬಿಡೋಣ. ಹೌದಾ? ನಡಿ. ಬನ್ನಿ ಘಮ ಅಂತ. ಅಯ್ಯೋ, ನಂಗೆ ತಾಳ್ಮೆನೇ ಇಲ್ಲ ಅಣ್ಣ. ಬನ್ನಿ ಹಂಗಾದ್ರೆ ಮುಚ್ಚ ಹಂಗೆ ಘಮ ತಗೊಳ್ಳಿ. ಮಮ್ಮಿ, ಸುಕೂನ್ ಅಂತಾರಲ್ಲ, ಸುಕೂನ್. ಪ್ರಪಂಚದ ಅತ್ಯಂತ ಸುಖ ಎಲ್ಲಿದೆ ಅಂದ್ರೆ ಇದ್ರಲ್ಲಿದೆ. ಅರೋಮಾ ಅಂತೂ ಹೆಂಗ್ ಬರ್ತಾ ಇದೆ ಸರ್. ರಘುಸ್ ಕಿಚನ್ ಸ್ಪೆಷಲ್ ಉಂಡೆ ಕೋಳಿ ರೋಸ್ಟ್ ಬಾರ್ಸಕ್ ಬಿಡು. ಕೋಡಿ ಸರ್, ನೋಡುದಲ್ಲ ವೀಕ್ಷಕರೇ, ಇವತ್ತು ನನಗೋಸ್ಕರ ನಮ್ಮ ರಘುಸ್ ಕಿಚನಿನ ಶೆಫ್ ಆದಂತಹ ನಮ್ಮ ರಘು ಸರ್ ಅವರು ಉಂಡೆ ಕೋಳಿ ರೋಸ್ಟ್ ಮಾಡಿದ್ದಾರೆ. ಫ್ರೇಗ್ರೆನ್ಸ್, ಅರೋಮಾ ಹೆಂಗ್ ಬರ್ತಾ ಇದೆ ಅಂದ್ರೆ ಅರೋಮಾಗೆ ಟೆಂಪ್ಟ್ ಆಗ್ತಾ ಇದೆ. ನಾನು ಅವಾಗಿಂದ 1 ಲೀಟರ್ ನೀರು ಕುಡಿದು ಬಿಟ್ಟಿದ್ದೀನಿ. ತಿನ್ನೋ ಟೈಮ್ ಐ ಕಾಂಟ್ ವೇಸ್ಟ್ ಮೈ ಟೈಮ್. ಥ್ಯಾಂಕ್ ಯು. ನೋಡಿ ಅಯ್ಯೋ, ನೋಡಿ ರಸ ಹಂಗ್ ಬರ್ತದೆ. ಸಕ್ಕತ್ತು. ಇದು ಏನಿಲ್ಲ, ಮುದ್ದಾಗಿದೆ ಅನ್ಲ, ಟೇಸ್ಟಿ ಆಗಿದೆ ಅನ್ಲ. ಸಕ್ಕತ್ತಾಗಿದೆ ಸರ್, ಸಕ್ಕತ್ತಾಗಿದೆ. ಮೈಂಡ್ ಬ್ಲೋಯಿಂಗ್, ಔಟ್ ಸ್ಟ್ಯಾಂಡಿಂಗ್. ಉಂಡೆ ಕೋಳಿ ರೋಸ್ಟ್ ಮಾಡುವ ವಿಧಾನ: ಮೊದಲು ಉಪ್ಪು, ಅರಿಶಿನ, ನಿಂಬೆ ರಸದ ಮಸಾಲೆಯನ್ನು ಚಿಕನ್ಗೆ ಚೆನ್ನಾಗಿ ಸವರಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡಿ. ಒಂದು ಬೌಲ್ಗೆ 3 ಟೇಬಲ್ ಸ್ಪೂನ್ ಮೊಸರು, 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕಸೂರಿ ಮೇಥಿ, ಅರ್ಧ ಹೋಳು ನಿಂಬೆ ರಸ, ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಮ್ಯಾರಿನೇಟ್ ಆದ ಚಿಕನ್ಗೆ ಮಸಾಲೆಯನ್ನು ಚೆನ್ನಾಗಿ ಸವರಿ ಮತ್ತೊಂದು ಪಾತ್ರೆಯಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಚಿಕನ್ ಚೆನ್ನಾಗಿ ಬೇಯುವವರೆಗೆ ಮುಚ್ಚಳ ಮುಚ್ಚಿಡಿ. ಬಾಣಲೆಗೆ 1 ಕಪ್ ಬೆಣ್ಣೆ, ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಬೇಯಿಸಿದ ಚಿಕನ್ ಬಾಣಲೆಗೆ ವರ್ಗಾಯಿಸಿ ಮಸಾಲ ಹಿಡಿಯುವವರೆಗೂ ಕಡಿಮೆ ಉರಿಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿ ರುಚಿಯಾದ ಉಂಡೆ ಕೋಳಿ ರೋಸ್ಟ್ ಸವಿಯಲು ಸಿದ್ಧ. ಸರ್, ಯುವರ್ ಉಂಡೆ ಕೋಳಿ ರೋಸ್ಟ್ ಟಾಪ್ ನಾಚ್ ಅಂತಾರಲ್ಲ ಹಂಗಿತ್ತು.
ಮಜಾ ಬಂತು. ಥ್ಯಾಂಕ್ ಯು ಸೋ ಮಚ್. ಅವಾಗ ನಮ್ಮ ಕಿಚನ್ಗೆ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬಂದಿದ್ದಾರೆ ನಮ್ಮ ಪ್ರೀತಿಯ ವೀಕ್ಷಕರಲ್ಲೊಬ್ಬರು. ಸೊ ನೋಡೋಣ ಅವರು ಯಾವ ಬ್ಯೂಟಿಫುಲ್ ರೆಸಿಪಿಯನ್ನ ನಮಗೋಸ್ಕರ ತೋರಿಸ್ತಾ ಇರೋದ. ಸೊ ಪ್ಲೀಸ್ ಲೆಟ್ಸ್ ವೆಲ್ಕಮ್ ತೇಜಸ್ವಿನಿ. ಸುಮ್ಕೆ ಸುಮ್ಕೆ ನಿನ್ನ ಸುಮ್ಕೆ ನಿಂತಲ್ಲೇ ನಾನು ಕಲಾಸೆ. ಅಡುಗೆ ಮನೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಓಕೆ, ಓದ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ? ಐ ಆಮ್ ವರ್ಕಿಂಗ್. ವರ್ಕಿಂಗ್ ವಿಮೆನ್. ಎಲ್ಲಿ ವರ್ಕಿಂಗ್? ನಾನು ಬಸವೇಶ್ವರ ನಗರಲ್ಲಿ. ಬಸವೇಶ್ವರ. ಏನ್ ವರ್ಕಿಂಗ್? ನಾನು HR ರಿಕ್ರೂಟರ್ ಆಗಿ ಅಕ್ಕ ನಮಸ್ಕಾರ ಕಣಕ್ಕ. ಅಕ್ಕ HR ಅಕ್ಕ. ಹೌದು. ತೇಜಸ್ವಿನಿ ಅವರೇ, ನಮಗೋಸ್ಕರ ಯಾವ ರೆಸಿಪಿ ತಗೊಂಡ್ಬಂದಿದ್ದೀರಾ? ಇವತ್ತು ನಾನು ನಿಮ್ಗೋಸ್ಕರ ಡ್ರೈ ಫ್ರೂಟ್ಸ್ ಅಲ್ಲಿ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೂಪರ್. ಓಕೆ, ಸೊ ಏನಾದ್ರ ಹೆಸರು? ಡ್ರೈ ಫ್ರೂಟ್ಸ್ ಪೌಡಿ ಅಂತ. ಅಕ್ಕ ಇವಾಗ ಸ್ಟಾರ್ಟ್ ಮಾಡ್ಬಿಡೋಣ ಅಲ್ವಾ? ಸ್ಟಾರ್ಟಿಂಗ್ ಪ್ರೊಸೀಜರ್ ಏನಕ್ಕ? ಸೊ ಇದು ಬಂದು ಮೈದಾ ಹಿಟ್ಟು. ಎಷ್ಟು ತಗೋಬೇಕು ಅದನ್ನ? ಸೊ 1 ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. 1 ಬೌಲ್ ಮೈದಾ ಹಿಟ್ಟು. ಇವಾಗ ಇದಕ್ಕೆ ನಾನು 3 ಸ್ಪೂನು ಚಿರೋಟಿ ರವೆ ಯೂಸ್ ಮಾಡಿ. ಚಿರೋಟಿ ರವೆ. ಅದಕ್ಕೆ 1 ಪಿಂಚ್ ಸಾಲ್ಟ್ ಹಾಕಿ. ಅಕ್ಕ ಸ್ವೀಟಿಗೆ ಅದಕ್ಕೆ ಆಕ್ಚುಲಿ ಸ್ವೀಟ್ಗೆ ಸಾಲ್ಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮ್ಯಾಮ್. ಹೌದು. ಮತ್ತೆ ಇದಕ್ಕೆ ನಾನು ಏನು ಮಾಮ್ ಅಂದ್ರ ಮ್ಯಾಮ್. ಅದೇ ನೋಡ್ದೋರಲ್ಲ ಇವಳಿಗೆ ನಿಜ ದೊಡ್ಡ ಮಗಳು ಅನ್ನಲ್ವಾ? ಇದಕ್ಕೆ ಸ್ವಲ್ಪ ನಾನು ಆಯಿಲ್ ಬೇಕು. ನನಗೆ ಆಯಿಲ್ ಬೇಕಾ? ಸೊ ತೇಜಸ್ವಿನಿ ಅವರೇ, ನಾವು ಯಾವಾಗಲೂ ನಮ್ಮ ಕಿಚನ್ ಅಲ್ಲಿ ಬಳಸ್ತೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತಂದ್ರೆ ತುಂಬಾ ಹೆಲ್ದಿ, ಹಾಗೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್. ಅದಕ್ಕೆ ಓಕೆ, ತುಂಬಾ ಕಡಿಮೆ ಎಣ್ಣೆ ಬಳಸಿ ಯೂಸ್ ಮಾಡಬಹುದಾದಂತ ಆಯಿಲ್. ಫೈನ್ ಸಾಕು. ನಂಗೆ ನೀರು ಬೇಕು. ಏನ್ ಬೇಕು? ನೀರು. ಓಕೆ, ತಗೊಳ್ಳಿ. ಹಂಗೆ ಕಾಮನ್ ಐಸೆ. ಅಕ್ಕ ಮೈದಾ ಹಿಟ್ಟಿಗೆ ನೋವಾಗಲ್ಲ, ಪರವಾಗಿಲ್ಲ, ಜೋರಾಗಿ ಕಳಿಸಿ. ಇದನ್ನ ನಾನು ಫ್ರೈ ಮಾಡಬೇಕು. ನಂಗೆ ಒಂದು ಸ್ವಲ್ಪ ಬಾಂಡಿಲ್ ಆಯಿಲ್ ಬೇಕು. ಓ ಸೂಪರ್. ಓಕೆ, ಸೊ ತೇಜಸ್ವಿನಿ ಅವರೇ, ನೋಡ್ಕೊಂಬಿಡಿ ಎಷ್ಟು ಪ್ರಮಾಣದಲ್ಲಿ ಹಾಕ್ಬಿಡ್ಲಿ ಎಣ್ಣೆನ ಅಂತ. ಇದು ಡೀಪ್ ಫ್ರೈ ಸೊ ಮಾಡ್ತೀರಾ? ಡೀಪ್ ಫ್ರೈ ಮಾಡೋದು. ಓಕೆ. ಇವತ್ತಿನ ಅಡುಗೆಯಲ್ಲಿ ನಾವು ಆಕ್ಚುಲಿ ಬಳಸ್ತಾ ಇದೀವಿ ನಮ್ಮ ಹೆಲ್ದಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆಕ್ಚುಲಿ ಏನ್ ಗೊತ್ತಾ, ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು ನಮ್ಮ ಎಣ್ಣೆ. ನಂಗೆ ಇದು ಕೊಂಚೂರು ಆಯಿಲ್ ಬೇಕು. ಈಗ ಇದನ್ನ ಕಲಿಸಿದ್ದೀನಿ. ಇದೊಂದು ಸ್ವಲ್ಪ ನೆನಿಬೇಕು. ಸೊ ಅದನ್ನ ಒಂದು ಪ್ಲೇಟ್ ಕವರ್ ಮಾಡಿಬಿಟ್ಟು ಸೊ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಓಪನ್ ಮಾಡ್ತೀನಿ. ಸೊ ಇವಾಗ ಮತ್ತೆ ನನ್ನ ಕಡಾಯಲ್ಲಿ ಸಕ್ಕರೆ ಪಾಕ ಮಾಡ್ಕೋಬೇಕು. ಓಕೆ, ಕಡಾಯಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇದೆ. ನಾನು ಇದಕ್ಕೆ 1 ಬೌಲ್ ಶುಗರ್ ತೊಗೊಂಡಿದ್ದೀನಿ. ಸೊ 1 ಬೌಲ್ ಶುಗರ್ಗೆ ಮತ್ತೆ 1 ಬೌಲ್ ವಾಟರ್ ಆ್ಯಡ್ ಮಾಡ್ತೀನಿ. ಸೊ ಒಂದೆಳೆ ಪಾಕ ಥರ ಬಂದರೆ ಸೇಮ್ ಫೈ. ಸೊ 1 ಫುಲ್ ಬೌಲ್ ಸಕ್ಕರೆ ಹಾಕ್ಕೊಳ್ಳೋದಾ? ಹೌದು. ಓಕೆ. ಸೊ ನೀರು ಆ್ಯಡ್ ಮಾಡ್ತೀನಿ. 1 ಬೌಲ್ ಶುಗರ್ಗೆ ಸೊ 1 ಬೌಲ್ ವಾಟರ್ ಯೂಸ್ ಮಾಡಿದ್ದೀನಿ. ಮತ್ತೆ ಇದಕ್ಕೇನೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ. ಏಲಕ್ಕಿ ಪೌಡರ್. ಓಕೆ, ಸೊ ಜೋರ ಮಾತಾಡಕ್ಕ. ಯಾಕೆ? ಅಕ್ಕ ಪಾಕ ಮಾಡ್ಕೋತಾ ಇದ್ದಾರೆ. ಈಗ ನಾನು ಒಂದು ಬೌಲಲ್ಲಿ ತುಪ್ಪ ಹಾಕೊಂಡು ನಾನು ಡ್ರೈ ಫ್ರೂಟ್ಸ್ನ ನಾನು ಮಾಡ್ಕೋಬೇಕು. ಕರ್ಕೋತೀರಾ? ಇದಕ್ಕೆ ನಾನು 3 ಸ್ಪೂನ್ ನಾನು ತುಪ್ಪ ಯೂಸ್ ಮಾಡ್ತೀನಿ. ಎಷ್ಟು? 3 ಸ್ಪೂನ್. ಇವಾಗ ನಾನು ಬಾದಾಮಿ ಯೂಸ್ ಮಾಡ್ತೀನಿ. ಓಕೆ. ಬಾದಾಮಿ ನಾನು ಹಂಗೆ ಯಾಕೆ ಹಾಕೋತಿದ್ದೀನಿ ಅಂದ್ರೆ ಸೊ ಫ್ರೈ ಆದ್ಮೇಲೆ ನಾನು ಅದನ್ನ ಕಟ್ ಮಾಡ್ಕೋಬೇಕು. ಸೊ ಪೀಸ್ ಲೈಕ್ ಚಿಕ್ಕ ಪೀಸ್ ಮಾಡಿ. ಓಕೆ. ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ಚೆನ್ನಾಗಿ ಒಗ್ಗರಣೆ ಹಾಕ್ತೀರಾ? ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಚೆನ್ನಾಗಿ ಅಡ್ಗೆ ಮಾಡ್ತೀನಿ. ಓಕೆ. ಮನೇಲಿ ಜಾಸ್ತಿ ಮಾಡಲ್ಲ, ಆದ್ರೆ ಸಂಡೇ ಬಂದ್ರೆ ನೀವು ಅಂದ್ರೆ ನೀವು ಆ ಕಂಪನಿಯಲ್ಲಿ ನೀವು ಕುಕ್ ಆಗಿದ್ದೀರಾ? ಕಂಪ್ನಿಲಿ ಯಾರು ನಾನು ಕುಕ್ ಮಾಡಕ್ಕಲ್ಲ. ಯಾಕೆ ಕುಕ್ ಮಾಡಲ್ಲ? ನಮ್ ಕಂಪನಿ ಯಾವ್ದು ವರ್ಕ್. ನಿಮ್ ಕಂಪ್ನಿಲಿ ಯಾರು ಊಟನೇ ಮಾಡಲ್ವಾ? ನನಗೆ ಮತ್ತೆ ಗೋಡಂಬಿ ಹಾಕೊಂಡು ಹಾಕಿ ದ್ರಾಕ್ಷಿ ಆಯ್ತಾ? ಓಕೆ. ಪಾಕನ ಆಫ್ ಮಾಡ್ಕೊಂಬಿಡೋದಾ? ಲೈಕ್ ಸ್ಲೈಸ್ ಕಟ್ ಮಾಡ್ಕೊತೀವಿ. ಮತ್ತೆ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಯೂಸ್ ಮಾಡ್ತೀನಿ. ಓಕೆ. ಇದಕ್ಕೆ ಕಾಯಿ ತುರಿ ಹಾಕೊಂತ ಇದ್ದೀನಿ ನಾನು. ಓಕೆ. ಎಷ್ಟು ಹಾಕೋತಾ ಇದ್ದೀರಾ? 1 ಕಪ್ ಸ್ಮಾಲ್. 1 ಸ್ಮಾಲ್ ಕಪ್ ಕಾಯಿ ತುರಿ. ಸೊ ಇದನ್ನ ಲೈಟ್ ಆಗಿ ನಾನು ಫ್ರೈ ಮಾಡ್ತೀನಿ. ಎಲ್ಲಿವರೆಗೂ? ಲೈಟ್ ಬ್ರೌನ್ ಬರೋವರೆಗೂ. ಲೈಟ್ ಬ್ರೌನ್ ಬರೋವರೆಗೂ. ವಾಕೆ. ಸೊ ಇದಕ್ಕೆ ನಾನು ಆಲ್ರೆಡಿ ಸಕ್ಕರೆ ಪಾಕ ಯೂಸ್ ಮಾಡ್ತೀನಲ್ಲ, ಸೊ ಇದಕ್ಕೆ ನಾನು ಲೈಟ್ ಒಂದು 1.5 2 ಸ್ಪೂನ್ ಅಷ್ಟೇ. ಸೊ ಬೆಲ್ಲ ಒಂದು ಸ್ವಲ್ಪ ಕರಗಲಿ. ಡ್ರೈ ಫ್ರೂಟ್ಸ್ ಹಾಕೊಂತೀನಿ. ಹಾಕೊಳಕ ನಿಮ್ ಇಷ್ಟ. ಇದನ್ನ ನಾನೊಂದು ಉಂಡೆ ಮಾಡಿಕೊಂಡು ಮತ್ತೆ ಅದನ್ನ ಸ್ಟಫ್ ಮಾಡೋಣ. ಎಲ್ಲಿ ಕಲ್ತ್ಕೊಂಡ್ರಿ ಇದನ್ನೆಲ್ಲ ಮಾಡೋದು? ಯೂಟ್ಯೂಬ್ ನೋಡಿ.
ಖಂಡಿತ. ಖಂಡಿತ. ಹೆಂಗ್ ಹೇಳ್ತೀನಿ ನೋಡಕ್ಕ. ಓಕೆ, ಈಗ ಇದಾಗಿದೆ, ನಾನು ಸ್ಟವ್ ಆಫ್ ಮಾಡ್ಕೊಂತೀನಿ. ಓಕೆ. ಸೊ ಇದನ್ನ ಬಿಸಿ ಇದ್ದಾಗಲೇ ತೆಗೆದ್ಬಿಟ್ಟು ಸೊ ಸಕ್ಕರೆ ಪಾಕದಲ್ಲಿ ಒಂದು 2 ಮಿನಿಟ್ಸ್ ಡಿಪ್ ಮಾಡಬೇಕು. ನಿಮ್ಗೋಸ್ಕರ ಡ್ರೈ ಫ್ರೂಟ್ಸ್ ಹಾಕಿ ಡ್ರೈ ಫ್ರೂಟ್ಸ್ ಬೋಳಿ ಮಾಡಿದೀನಿ. ಟೇಸ್ಟ್ ಹೇಗಿದೆ ಅಂತ ಹೇಳಿ. ಓಕೆ, ಸೊ ಇವತ್ತು ನಮ್ಮ ತೇಜಸ್ವಿನಿ ಅವರು ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಪೌಡರ್ ಟೇಸ್ಟ್ ಮಾಡೋಣ. ಏನ್ ಚರೋಜಕ್ಕ, ಸಖತ್ತಾಗಿ ಮಾಡಿದ್ದೀರಾ, ಕ್ರಿಸ್ಪಿಯಾಗಿ. ಆ ಒಳಗಡೆ ಆ ಬೆಲ್ಲದ ಜೊತೆ ಮಿಂಗಲ್ ಆಗಿರೋ ಏನು ಅವ್ರ ಹೆಸರು, ಡ್ರೈ ಫ್ರೂಟ್ಸು, ಬೊಬ್ಬಾಟಾಗಿದೆ. ಡ್ರೈ ಫ್ರೂಟ್ಸ್ ಪೋಳಿ ಮಾಡುವ ವಿಧಾನ. ಮೊದಲು ಒಂದು ದೊಡ್ಡ ಬೌಲ್ಗೆ 1 ಬೌಲ್ ಮೈದಾ ಹಿಟ್ಟು, 3 ಟೇಬಲ್ ಸ್ಪೂನ್ ಚಿರೋಟಿರವೆ, ಸ್ವಲ್ಪ ಉಪ್ಪು, ಸ್ವಲ್ಪ ಅಡುಗೆ ಎಣ್ಣೆ, ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿಗಿಂತಲೂ ಮೃದುವಾಗಿ ಹಿಟ್ಟನ್ನು ನಾದಿ ಸೈಡಿಗೆ ಇಟ್ಟುಕೊಳ್ಳಿ. ಇನ್ನೊಂದು ಕಡೆ ಪ್ಯಾನ್ಗೆ 1 ಬೌಲ್ ಸಕ್ಕರೆ, 1 ಬೌಲ್ ನೀರು, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಪಾಕ ಮಾಡಿಕೊಳ್ಳಿ. ಈಗ ಒಂದು ಚಿಕ್ಕ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಲು ಬಿಡಿ. ತುಪ್ಪ ಕಾದ ನಂತರ 1 ಕಪ್ ಬಾದಾಮಿ, 1 ಕಪ್ ಗೋಡಂಬಿ, 1 ಕಪ್ ಒಣ ದ್ರಾಕ್ಷಿ ಹಾಕಿ ಹುರಿದಿಟ್ಟುಕೊಳ್ಳಿ. ಈಗ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಕತ್ತರಿಸಿ ಇಟ್ಟುಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಕಪ್ ಒಣ ಕೊಬ್ಬರಿ ಮತ್ತು 1.5 ಟೇಬಲ್ ಸ್ಪೂನ್ ಬೆಲ್ಲ ಮತ್ತು ಮೊದಲೇ ಕತ್ತರಿಸಿದ ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡಿಕೊಳ್ಳಿ. ಕಲಸಿಟ್ಟ ಹಿಟ್ಟನ್ನು ಚಪಾತಿ ಫಾರ್ಮ್ ನಲ್ಲಿ ಲಟ್ಟಿಸಿಕೊಳ್ಳಿ. ನಂತರ ಡ್ರೈ ಫ್ರೂಟ್ಸ್ ಮಿಶ್ರಣವನ್ನು ಚಪಾತಿ ಮಧ್ಯೆ ಇಟ್ಟು ಚಪಾತಿಯ 4 ಭಾಗವನ್ನು ಮಡಿಸಿ ಮುಚ್ಚಿ ಒಂದು ದೊಡ್ಡ ಬಾಣಲೆಯಲ್ಲಿ ಪೋಳಿ ಮುಳುಗುವಷ್ಟು ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ತಯಾರಿಸಿಕೊಂಡ ಪೋಳಿ ಎಣ್ಣೆಯಲ್ಲಿ ಹಾಕಿ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ಈಗ ಫ್ರೈ ಮಾಡಿದ ಪೋಳಿಯನ್ನು ಸಕ್ಕರೆ ಪಾಕಕ್ಕೆ ಅದ್ದಿ ತೆಗೆದರೆ ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ಪೋಳಿ ಸವಿಯಲು ಸಿದ್ಧ. ಓಕೆ, ಸೊ ತೇಜಸ್ವಿನಿ ಅವರೇ, ಸಖತ್ತಾಗಿ ಒಂದು ಸ್ವೀಟ್ ಮಾಡ್ಕೊಡ್ರಿ. ಆಕ್ಚುಲಿ ದಿಸ್ ಸೋ ಯೂನಿಕ್, ನನಗೆ ಗೊತ್ತೂ ಇಲ್ಲ ಈ ಥರದ್ದು ಒಂದು ಪೌಳಿ ಮಾಡ್ತಾರೆ ಅಂತ ಹೇಳಿ. ಡ್ರೈ ಫ್ರೂಟ್ಸ್ ಪೌಳಿ ತುಂಬಾ ಚೆನ್ನಾಗಿತ್ತು. ನಾನು ಪುಟ್ಟ ಆಣಿದ್ ನೋಡ್ತಿದ್ದೆ ಅಷ್ಟೇ, ಶಂಕರ್ ಪೌಳಿ ಅಂತೆಲ್ಲ ಹೇಳ್ತಾರಲ್ಲ, ಅಂತದ್ ನೋಡ್ತಿದ್ದೆ. ದಿಸ್ ಇಸ್ ರಿಯಲಿ ಯೂನಿಕ್. ತೇಜಸ್ವಿನಿ ಅವರೇ, ಈ ಹಸಿರಿನ ಹಾಗೆ ನಿಮ್ಮ ಬದುಕು, ನಿಮ್ಮ ಕೆರಿಯರ್ ಎಲ್ಲೂ ಬಂಗಾರವಾಗಿರ್ಲಿ, ಇಷ್ಟೇ ಹಚ್ಚ ಹಸಿರಾಗಿರ್ಲಿ ಅಂತ ಹೇಳ್ತಾ ಇವತ್ತು ನೀವು ನಮ್ಮ ಅಡುಗೆ ಮನೆಗೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬನ್ನಿ. ಥ್ಯಾಂಕ್ ಯು. ಓಕೆ, ಇವತ್ತು ನಮ್ಮ ಡಾಕ್ಟರ್ ಯಾವ ಸಿಂಪಲ್ ಮನೆ ಮದ್ದನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ನೋಡ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪೂರ್ವಿ ಜಯರಾಜ್. ವೆಲ್ಕಮ್ ಡಾಕ್ಟ್ರೆ. ಇವತ್ತು ಯಾವ ರೆಮಿಡಿ ತೋರಿಸ್ತಾ ಇದ್ದೀರಾ? ತುಂಬಾ ಜನಕ್ಕೆ ಸುಸ್ತಾಗೋದು, ವಿಪರೀತವಾಗಿ ಡಾರ್ಕ್ ಸರ್ಕಲ್ಸ್ ಬರೋದು, ಕೂದಲು ಉದುರೋದು, ಮೆಮರಿ ಕಮ್ಮಿ ಆಗ್ತಾ ಇದೆ ಅನ್ಸೋದು, ಅಥವಾ ಏನೋ ಒಂಥರ ಬ್ರೆತ್ಲೆಸ್ ಅನ್ಸೋದು, ಈ ತರದೆಲ್ಲ ಸಿಂಪ್ಟಮ್ಸ್ ಬರಕ್ ಶುರು ಆಗುತ್ತೆ. ಬಟ್ ಬಹುಪಾಲು ಜನಕ್ಕೆ ಗೊತ್ತಿಲ್ಲ ಇದು ಅಯನ್ ಡೆಫಿಷಿಯನ್ಸಿಯಿಂದ ಆಗ್ತಾ ಇದೆ ಅಂತ. ಅದರಿಂದ ಅಯನ್ ಡೆಫಿಷಿಯನ್ಸಿಯಿಂದ ನಾನು ಆಗ್ಲೇ ಹೇಳ್ದಾಗ ಒಂಥರ ಏನೋ ದಿಮ್ ಅಂತ ಇದೆ, ಒಂಥರ ಕುಸ್ತ್ ಬೀಳೋ ತರ ಅನ್ಸ್ತಾ ಇದೆ, ಆ ತರದೆಲ್ಲ ಪಾಪ ತುಂಬಾ ಸಿಂಪ್ಟಮ್ಸ್ ನ ಅನುಭವಿಸ್ತಾರೆ. ಇವತ್ತು ಆ ಒಂದು ವಿಷಯಕ್ಕೆ ಒಂದು ರಾಮಬಾಣ ಆಗಿ ತುಂಬಾ ಅಪ್ರೋಪ್ರಿಯೇಟ್ ಮದ್ದಾಗಿ, ನೀವು ಪೋಪಾಯ್ ದ ಸೇಲರ್ ಮ್ಯಾನ್ ಶೋ ನೋಡ್ತಿದ್ದೆ, ತುಂಬಾ 80s 90s ಕಿಡ್ ಎಲ್ಲ ತುಂಬಾ ಫೇಮಸ್. ಓಪನ್ ಮಾಡಿ ಒಂದು ಗ್ರೀನ್ ಕಲರ್ ಏನೋ ಅದು ಅದರಲ್ಲಿ ಏನು ಮೇನ್ ಇಂಗ್ರೀಡಿಯಂಟ್ ಗೊತ್ತಾ ನಿಮ್ಗೆ? ಸ್ಪಿನಾಚ್. ಎಕ್ಸಾಕ್ಟ್ಲಿ. ಸೊ ಅದೇ ಪಾಲಕನ್ನು ಉಪಯೋಗಿಸ್ಕೊಂಡು ಗ್ರೀನ್ ಆಪಲ್ ಜೊತೆಯಲ್ಲಿ ಒಂದು ಪಾಲಕ್ ಗ್ರೀನ್ ಆಪಲ್ ಜ್ಯೂಸ್ ಮಾಡ್ತಾ ಇದೀನಿ. ಅಯನ್ ಡೆಫಿಷಿಯನ್ಸಿಗೆ ತುಂಬಾನೇ ಸಹಾಯ ಮಾಡುವಂತದ್ದು. ಓಕೆ, ಎಸ್ ನೈನಾ ಅವ್ರೆ, ಒಂದು ಚಿಕ್ಕ ಕಟ್ ಪಾಲಕನ್ನ ಕ್ಲೀನ್ ಆಗಿ ಬಿಡಿಸಿ ತೊಳೆದು ಓಕೆ ತಗೊಂಡ್ ಬಂದಿದ್ದೀನಿ. 2 ಆಪಲ್ ಇದೆ, 2 ಗ್ಲಾಸ್ ಅಷ್ಟು ಜ್ಯೂಸ್ ಆಗುತ್ತೆ ಆರಾಮಾಗಿ. ಓಕೆ, ಸೊ ಗ್ರೀನ್ ಆಪಲ್ ಸ್ಪೆಸಿಫಿಕ್ ಆಗಿ, ಸೊ ಪಾಲಕ್ಕು ಮತ್ತೆ ಆಪಲ್ ಎರಡನ್ನು ಕೋಲ್ಡ್ ಪ್ರೆಸ್ ಜ್ಯೂಸರ್ ಅಲ್ಲಿ ಹಾಕೊಡಿ ಪ್ಲೀಸ್. ತಾಜಾ ಜ್ಯೂಸ್, ಹೆಚ್ಚು ಪೌಷ್ಟಿಕಾಂಶ, ಜೊತೆಗೆ ಕಡಿಮೆ ಶಬ್ದ. ಸೊ ನಿಮ್ಮ ಮುಂದೆ ಇದೆ ನಮ್ಮ ಬೋರೋಸಿಲ್ ಅವರ ವಿಟಾಸ್ಲೋ ಜ್ಯೂಸರ್. 250 ವಾಟ್ ಶಕ್ತಿ ಉಳ್ಳುವಂತಹ ಹಾಗೆ ಕಡಿಮೆ ಸದ್ದು ಮಾಡುವಂತಹ ಮೋಟಾರ್ ಉಳ್ಳಂತಹ ಈ ಮಿಕ್ಸಿ. 1.5 ಲೀಟರ್ ವೈಡ್ ಅಪ್ಪರ್ 55 RPM ಜ್ಯೂಸರ್. ತಕ್ಷಣ ಬ್ಲಾಕೇಜ್ ಗಳನ್ನ ತೆರವುಗೊಳಿಸಿ ಸೊ ನಿಮ್ಮ ಜ್ಯೂಸ್ ಗಳನ್ನ
ನಿರಂತರವಾಗಿ ತಾಜಾಗಿರಿಸುವಂತಹ ಹಾಗೆ 1000 ml ಜ್ಯೂಸ್ ಜಗ್ ಇದು. ಪಲ್ಪ್ ಕಲೆಕ್ಟರ್ ಕೂಡ ಇದೆ ಇದರಲ್ಲಿ, ಓವರ್ ಹೀಟ್ ಪ್ರೊಟೆಕ್ಷನ್ ಕೂಡ ಇದೆ, ಹಾಗೆ ಸೇಫ್ಟಿ ಸ್ವಿಚ್ ಸಿಸ್ಟಮ್ ಕೂಡ ಇದೆ. ಸೊ ಸಂಕೀರ್ಣವಲ್ಲದ ಕ್ಲೀನ್ ಬೊರೋಸಿಲ್ ಈ ಸ್ಲೋ ಜ್ಯೂಸರ್ ದಾನ ಅರ್ಥ ಪೌಷ್ಟಿಕಾಂಶ ಹಾಗೆ ಅಪ್ರಯತ್ನ ಪೂರ್ವಕ ತಾಜಾತನ. ಸೊ ಶುರು ಮಾಡೋಣ, ಓಪನ್ ಮಾಡೋಣ. ವಾವ್ ಡಾಕ್ಟ್ರೇ, ಎಸ್, ನಿಮ್ಮ ಜ್ಯೂಸ್ ಬಂದಿದೆ. ಸೂಪರ್. ಎಸ್, ನಾನು ಅವರೇ ಅಯನ್ ಡೆಫಿಷಿಯನ್ಸಿಯಿಂದ ಬೇರೆ ಬೇರೆ ತರದ ಸಮಸ್ಯೆಗಳಿಂದ ನರಳ್ತಾ ಇರೋರ್ಗೆ ಅತ್ಯಂತ ಉಪಯೋಗಕಾರಿ. ಅಂಡ್ ಇದನ್ನ ವಾರದಲ್ಲಿ 2-3 ಸಾರಿ ಕೂಡ ಸೇವಿಸಬಹುದು, ಏನು ಅಡ್ಡಿ ಇಲ್ಲ. ಬಟ್ ಇದರ ಟೇಸ್ಟ್ ಎನ್ಹಾನ್ಸ್ ಮಾಡೋಕೆ, ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ 1-2 ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಅದ್ರಲ್ಲಿ ಒಂದು ಬ್ಲ್ಯಾಕ್ ಸಾಲ್ಟ್. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿ ತುಂಬಾ ಎನ್ಹಾನ್ಸ್ ಆಗಿ ಬರುತ್ತೆ. ಒಂದು. ಎರಡನೇದು ಚಕ್ಕೆ ಪೌಡರ್. ಸಿನಮನ್ ಪೌಡರ್. ಸೊ ಹೌದು, ಸೊ ಅದ ಒಂದು ಪಿಂಚ್ ಹಾಕ್ತಾ ಇದ್ದೀನಿ. ಅಂಡ್ ಯಾವಾಗ್ಲೂ ಅಯನ್ ರಿಚ್ ಏನೇ ತಗೊಂಡ್ರು ಅದ್ರ ಜೊತೆಯಲ್ಲಿ ವಿಟಮಿನ್ ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಖಂಡಿತ ಉಪಯೋಗಿಸ್ಬೇಕು. ಚೆನ್ನಾಗಿ ಆ ಅಯನ್ ನಮ್ಮ ಬಾಡಿಗೆ ಸೇರಕ್ಕೆ ಸಹಾಯ ಮಾಡುತ್ತೆ. ಅದರಿಂದ 1-2-3 ಡ್ರಾಪ್ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಸೂಪರ್. ಎಸ್, ನಯನ ಅವರೇ, ಈ ಒಂದು ಅಯನ್ ರಿಚ್ ಪಾಲಕ್ ಗ್ರೀನ್ ಆಪಲ್ ಜ್ಯೂಸ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಪ್ಲೀಸ್. ನಾನು ಈ ಜ್ಯೂಸ್ನ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ವಾವ್. ಮೇ ಬಿ ಇದು ಗ್ರೀನ್ ಆಪಲ್ ಹಾಕಿರೋದಕ್ಕೆ ನಮ್ಗೇನು ಸ್ವೀಟಿನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಹೌದಾ? ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರಿಗೆಲ್ಲ ಐರನ್ ಡೆಫಿಷಿಯನ್ಸಿ ಇದೆಯೋ ಅವರಿಗೆಲ್ಲ ಒಂದು ಮನೆ ಮದ್ದು ನಮ್ಮ ಡಾಕ್ಟರ್ ಇವತ್ತು ಈಸಿಯಾಗಿ ಹೇಳ್ಕೊಟ್ರು. ಓಕೆ ಡಾಕ್ಟ್ರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬಾ ಈಸಿ ಆದಂತಹ ರೆಸಿಪಿ ಹಾಗೆ ಐರನ್ ಡೆಫಿಷಿಯನ್ಸಿ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಥ್ಯಾಂಕ್ಸ್.